ಅವ್ನಿಗೆ ಹೆಂಗಾಗಿದೆ ಅಂದರೆ ಒಳ್ಳೆ ರೂಟ್ ಅದು. ಎಲ್ಲಿಂದ ನಮ್ಗೆ ತಾಳವಾಡಿ ಆ ಕಡೆಯಿಂದ ಬರೋಕೆ ಬಂದು ಸ್ಟ್ರೈಟ್ ಇಲ್ಲಿಗೆ ಬರ್ಬೋದು, ಕಾಡೊಳಗೆ ಬರ್ಬೋದು. ಇದಾದಮೇಲೆ ಕಂಟಿನ್ಯೂ ಅಗೇನು BR ಹಿಲ್ಸ್ಗೆ ಹೋಗ್ಬೋದು, ಬಿಳಿಗರಂಗನ ಬೆಟ್ಟ ಇದೇ ಕಾಡು ಹೋಗುತ್ತೆ. ಅದಾದಮೇಲೆ MM ಹಿಲ್ಸ್ಗೆ ಹೋಗ್ಬೋದು, ಹಂಗೆ ತಿರುಪತಿಗೆ ಹೋಗ್ಬೋದು. ಇದೇ ಬೆಟ್ಟ. ಇದೇನಂದ್ರೆ ಇದು ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಎರಡು ಇದೆಯಲ್ಲ, ಪೂರ್ವ ಘಟ್ಟ ಪಶ್ಚಿಮ ಘಟ್ಟ ಸೇರುವ ಜಾಗ ಸಂತಸೋದು ಅಂದರೆ ನಮ್ಮ ಭಾರತದ. ಹೌದು, ಅದೊಂಥರ ಅದರ ಕೊನೆ. ಎಸ್, ಅದ್ರ ಕೊನೆ ಹಿಂಗೆ ಜಾಯ್ನ್ ಆಗೋ ಜಾಗ. ಊಟಿ ಬಂದು ಅವೆರಡು ಸೇರೋ ಜಾಗ. ಆ ಊಟಿ ಬೆಟ್ಟಗಳು ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಎರಡು, ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸೇರುವ ಜಾಗ. ಅದು ಜಾಗ ಸಂತಸೋದಿಗೆ ನಾವಿರೋದು ಜಾಗ. ಊಟಿ ಕೂನೂರೆಲ್ಲ. ಹೌದು, ದೊಡ್ಡ ಬೆಟ್ಟ ಇವೆಲ್ಲ ಅದೇ ಜಾಗ. ಇದು ಅಗೇನ್ ಮತ್ತೆ ಕಂಟಿನ್ಯೂ ಆಗುತ್ತೆ ವೆಸ್ಟರ್ನ್ ಘಾಟ್ಸ್ ಎಲ್ಲಿವರೆಗೆ, ಸೌರಾಷ್ಟ್ರ, ಗುಜರಾತ್ ಅಲ್ಲಿವರೆಗೆ ಹೋಗುತ್ತೆ. ಈ ಕಡೆ ಒರಿಸ್ಸಾ ಇಲ್ಲ, ಈ ಕಡೆ ಕೇರಳ ಲಾಸ್ಟ್ ಎಂಡ್ ಯಾವುದು ಕನ್ಯಾಕುಮಾರಿ ಅಲ್ಲಿವರೆಗೂ ಹೋಗುತ್ತೆ. ಬೆಟ್ಟಲ್ಲೇ ಹೋಗ್ಬೋದು ಅಪ್ ಟು ನೀವು 1000 ಕಿಲೋಮೀಟ್ರು. ವೆಸ್ಟರ್ನ್ ಘಾಟ್ಸ್ ಅವನಿಗೆ ಅದು ರೂಟ್ ಇತ್ತು ಚೆನ್ನಾಗಿ, ಅವ್ನಿಗೆ ಗೊತ್ತಿತ್ತು. ಅವನಿಗೆ ಎಲ್ಲ ಕಡೆ ಹೊಲ್ದವನು. ಅಲ್ಲಿಂದ ಬಂದ್ಬಿಡ್ತಿದ್ದ ಅವನು. ಎಷ್ಟು ಕಿಲೋಮೀಟ್ರ್ ಇದೆ? ನಾವು ತಾಳವಾಡಿ ಏರಿಯಾ ಎಲ್ಲಿದೆ, ಬಂಡೀಪುರ ಇದೆಲ್ಲ ಹೋಗ್ಬೋದು ಇಲ್ಲಿಂದ, ಆ ಬೆಟ್ಟದಲ್ಲೇ ಹೋಗ್ಬೋದು. ಬಟ್ ನಡಿ ಅಷ್ಟು ಇದಿರಬೇಕು, ಸ್ಟ್ಯಾಮಿನಾ ಇರಬೇಕು. ಅದು ಅವನಿಗೂ ಇತ್ತು. ಇತ್ತು. ಇಲ್ಲ ಹತ್ಕೊಂಡ ಸರ್? ಇಲ್ಲ 108 ದಿನ ಇತ್ತು. ಎಷ್ಟು ನೀವು? ಅಯ್ಯೋ, இங்க வா. ಸ್ನೇಹಿತರೆ, ಈಗ ನಾವು ನಿಂತಿರೋದು ವೀರಪ್ಪನ್ ತುಂಬ ನಂಬ್ತಿದ್ದಂತಹ ಬಣ್ಣಾರಿ ಅಮ್ಮನ ದೇವಸ್ಥಾನದ ಮುಂದ್ಗಡೆ. ಬಣ್ಣಾರಿ ಅಮ್ಮ, ಬಣ್ಣಾರಿ ಅಂತಲೇ ಊರ ಹೆಸರಿದು. ಸತ್ಯಮಂಗಲಕ್ಕೆ ಹೋಗೋ ರಸ್ತೆಯಲ್ಲಿ ಸಿಗುತ್ತೆ. ದಿಂಬಂ ಈ ಕಡೆಗೆ, ನಮ್ಮ ಎಡಗಡೆಗೆ ದಿಂಬಂ, ಬಲಗಡೆಗೆ ಹೋಗೋ ಸತ್ಯಮಂಗಲಂ ಮತ್ತು ದಿಂಬಂ ಮಧ್ಯದಲ್ಲಿರೋದೇ ಈ ಬಣ್ಣಾರಿ ಅಮ್ಮನ ದೇವಸ್ಥಾನ ಮತ್ತು ಬಣ್ಣಾರಿ ಊರು. ಬಣ್ಣಾರಿ ಅಮ್ಮನನ್ನು ತುಂಬ ನಂಬುತ್ತಿದ್ದಂಥವನು ವೀರಪ್ಪನು. ಅವನ ದೇವರ ಭಕ್ತಿ ಹೇಗಿತ್ತು, ಅವನ ಶ್ರದ್ಧಾಭಕ್ತಿ ಹೇಗಿತ್ತು ಅಂತ ತಾವು ಕಂಡ ಹಾಗೆ ನಾಗೇಶ್ ಅವರು ಹೇಳ್ತಾರೆ. ನಾನು ಕಂಡಾಗೆ ಅವನು ಏನು ಮಾಡ್ತಿದ್ದ ಅಂದರೆ ಡೈಲಿ ಪೂಜೆ ಮಾಡೋನು. ಅಂದರೆ ಕರ್ಪೂರ ಹಚ್ಬಿಟ್ಟು ಸೂರ್ಯನಿಗೆ ನಿಂತ್ಕೊಳ್ಳೋನು, ಪೂಜೆ ಮಾಡ್ತಿದ್ದ. ಅದು ಭಕ್ತಿ ನೋಡಿದೆ ನಾನು. ಡೈಲಿ ಮಾಡೋನು ಅದನ್ನು, ಕರ್ಪೂರ ಹಚ್ಕೊ ರೆಗ್ಯುಲರ್ ಇದು ಮಾಡ್ತಿದ್ದ. ಅದು ಎಲ್ಲ ಇಟ್ಕೊಂಡ್ರೆ ಬೇಕಾಗಿರೋದು. ಎಲ್ಲ ಕರ್ಪೂರ ಅವೆಲ್ಲ ಇರೋದು. ಕರ್ಪೂರ ಗಂಧದ ಕಡ್ಡಿ ಹಚ್ತಿಲ್ಲ, ಕರ್ಪೂರ ಹಚ್ಚೋನು ಅಷ್ಟೇ.